ಎಲ್ರಿಗೂ ನಮಸ್ಕಾರ ರೀ, ಹೆಂಗದ್ರಿ? ಭಾಳ ಚಲೋ ಅದ್ರಿ. ನಾನಂತೂ ಅಗದಿ ಬೆಸ್ಟ್ ಅದೀನಿ ನೋಡ್ರಿ. ಇದು ಬೆಂಗಳೂರಿನ ಯಮ್ಮಿಯಸ್ಟ್ ಶೋ ಐತಿ, ದ ಟೇಸ್ಟ್ ಆಫ್ ಬೆಂಗಳೂರು. ಆ್ಯಂಡ್ ಈ ಒಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಸ್, ಇವತ್ತು ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲೇ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ನಾನು ಮಾತಾಡಿದ್ದೀನಿ. ಅಂದರೆ ಒಂದು ಅದ್ಭುತವಾಗಿರುವಂಥ ಉತ್ತರ ಕರ್ನಾಟಕದ ರೆಸ್ಟೋರೆಂಟ್ಗೆ ನಾನು ಬಂದಿದ್ದೀನಿ. ಈ ಜಾಗದ ಹೆಸರು ಸಾಯಿ ಸೊಗಡು ಅಂತ, ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಆ್ಯಂಡ್ ಇಲ್ಲಿ ಅಖಂಡ ಕರ್ನಾಟಕ ಫುಡನ್ನು ಸರ್ವ್ ಮಾಡ್ತಾರೆ. ಬನ್ನಿ ಒಳಗೆ ಹೋಗೋನು, ಏನೇನು ಚಲೋ ಐತಿ ಎಲ್ಲ ಪಾರ್ಸುನು ಬರ್ರಿ. ಜನರಲಿ ನಮ್ಮ ಬೆಂಗಳೂರು ಒಳಗೆ ಉತ್ತರ ಕರ್ನಾಟಕದ ಊಟ ಅಂದರೆ ಅಥವಾ ಉತ್ತರ ಕರ್ನಾಟಕದ ತಿಂಡಿ ಅಂದರೆ ಜನರಲಿ ನಮ್ಗೆ ನೆನಪಾಗೋದು ಬರೀ ಜೋಳದ ರೊಟ್ಟಿ, ಎಣ್ಗಾಯಿ, ಪಡ್ಡು, ಒಂದು 3-4 ಐಟಮ್. ಬಟ್ ಸಾಯಿ ಸೊಗಡು ಒಳಗೆ ಬಂದರೆ ಎಷ್ಟೊಂದು ಐಟಮ್ಸ್ ಐತಿ ಅಂದರೆ ಇಲ್ಲಿ ಇರುವಂಥ ಎಲ್ಲ ಐಟಮ್ಸ್ಗಳು ಎಕ್ಸ್ಕ್ಲೂಸಿವ್, ಅಂದರೆ ಉತ್ತರ ಕರ್ನಾಟಕದ ಎಕ್ಸ್ಕ್ಲೂಸಿವ್ ಐಟಮ್ಸ್ಗಳು ಸಾಯಿ ಸೊಗಡುನಲ್ಲಿ ನಿಮಗೆ ಸಿಗುತ್ತೆ. ಇನ್ಫ್ಯಾಕ್ಟ್ ಈ ಎಪಿಸೋಡ್ ಫುಲ್ಲು ನಮ್ಮ ಬೆಂಗಳೂರು ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ ಎರಡು ಮಿಕ್ಸ್ ಮಾಡಿ ನಾನು ಮಾತಾಡ್ತೀನಿ. ಇವರ ಒಂದು ಐಟಮ್ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದೆ. ಅದರ ಹೆಸರೇ ತುಪ್ಪದ ಮುಟಗಿ ಅಂತ. ಅಂದರೆ ಒಂದು ಜೋಳದ ರೊಟ್ಟಿಯಲ್ಲಿ ಮಾಡುವಂಥ ಡಿಶ್ ಇದು. ಸೊ ಇದನ್ನ ನಾನೀಗ ಟೇಸ್ಟ್ ಮಾಡ್ತಾ ಇದೀನಿ. ಸೊ ಜೋಳದ ರೊಟ್ಟಿ ಹಾಗೆ ತುಪ್ಪದಲ್ಲಿ ಮಾಡಿರುವಂಥ ತುಪ್ಪದ ಮಟಗಿ ಇದು. ಅಂಡ್ ಇದ್ರ ಜೊತೆ ಒಂದು ಸೌತೆಕಾಯಿ ಹಾಗೆ ಜುಣಕ ಜೊತೆ ಸರ್ವ್ ಮಾಡ್ತಾರೆ. ಜೊತೆಗೆ ಹಸಿ ಮೆಣಸಿನಕಾಯಿ, ಹುರಿದಿರುವಂಥ ಹಸಿ ಮೆಣಸಿನಕಾಯಿ ಕೂಡ ಇದೆ. ಇನ್ಫ್ಯಾಕ್ಟ್ ಈ ತುಪ್ಪದ ಮಟಗಿ ಏನಿದೆ, ಇದನ್ನ ಮಾಡುವಂಥ ವಿಧಾನ ಇದೆಯಲ್ಲ, ಅದನ್ನ ನೋಡೋದೇ ಚಂದ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರುತ್ತೆ. ಬಿಕಾಸ್ ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿನ ಬೇಯಿಸಿ ಅದ್ರ ಮೇಲೆ ತುಪ್ಪ, ಒಂದಿಷ್ಟು ಮಸಾಲೆಗಳು ಅಂದರೆ ಬೆಳ್ಳುಳ್ಳಿ, ಆಮೇಲೆ ಇವ್ರದೇ ಆದಂಥ ಪುಡಿ ಎಲ್ಲ ಹಾಕಿ ಅದನ್ನು ಕಲಸಿ ಅದನ್ನು ಒಂದು ಬೌಲ್ ಥರ ಮಾಡಿ ಇಟ್ಟು ಇಲ್ಲಿ ಸರ್ವ್ ಮಾಡ್ತಾರೆ. ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಇದಕ್ಕೆ ಹಾಕಿರುವಂಥ ಬೆಳ್ಳುಳ್ಳಿ ಮಿಕ್ಸ್ ಏನಿದೆಯಲ್ಲ, ಅದು ಸಕ್ಕತ್ತಾಗಿ ಒಳ್ಳೆ ಪರಿಮಳ ಕೊಡ್ತದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಸಾಫ್ಟ್ ಆಗಿದೆ. ಇದಕ್ಕೆ ಹಾಕಿರುವಂಥ ಬೆಳ್ಳುಳ್ಳಿ ಫ್ಲೇವರು ಮತ್ತು ಆ ಪುಡಿ, ಜೋಳದ ರೊಟ್ಟಿ, ಆ ತುಪ್ಪ ಎಷ್ಟು ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟನ್ನು ಕೊಡ್ತಾರೆ. ಅಮೇಜಿಂಗ್. ಸೊ ತುಪ್ಪದ ಮಟಗಿ ಆದಮೇಲೆ ಇನ್ನೊಂದು ಸ್ಟಾರ್ ಡಿಶ್ ಆಫ್ ಸಾಯಿ ಸೊಗಡುನ ನಾನು ಟೇಸ್ಟ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಇದರ ಹೆಸರೇ ಜೋಳದ ವಡಿ ಅಂತ. ಅಂದ್ರೆ ಜೋಳದ ವಡ ಅಥವಾ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಇದನ್ನ ಜೋಳದ ವಡಿ ಅಂತ ಕರೀತಾರೆ. ಸೊ ಇದು ಪೂರಿ ತರ ಇರುವಂತ ಒಂದು ಐಟಮ್, ಬಟ್ ಜೋಳದ ಹಿಟ್ಟಲ್ಲಿ ಮಾಡಿರ್ತಾರೆ. ಜೋಳದ ಹಿಟ್ಟು, ಅದಕ್ಕೊಂದಿಷ್ಟು ಸ್ಪೈಸಸ್, ಮಸಾಲ ಹಾಕಿ ಡೀಪ್ ಫ್ರೈ ಮಾಡಿ ಸರ್ವ್ ಮಾಡ್ತಾರೆ. ಸೊ ನೀವು ಪೂರಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ, ಬಟ್ ಚಿಕ್ಕದು 3 ಪೀಸ್ ಸರ್ವ್ ಮಾಡ್ತಾರೆ. ಅಂಡ್ ಇದನ್ನ ಮೊಸರು ಜೊತೆ ತಿಂದ್ರೆ ಮಜಾ. ಬೇಕಾದ್ರೆ ನಿಮ್ಗೆ ಖಾರ ಬೇಕಾದ್ರೆ ಚಟ್ನಿ ಜೊತೆ ತಿನ್ಬೋದು, ಬಟ್ ಇದರ ಪರ್ಫೆಕ್ಟ್ ಕಾಂಬಿನೇಷನ್ ಅನ್ನೋದು ಮೊಸರು ಜೊತೆನೆ. ಇದು ಕೂಡ ಸಕ್ಕತ್ತಾಗಿದೆ. ಬಿಕಾಸ್ ಹಿಟ್ಟಿನ ಜೊತೆಗೆ ಹಾಕಿರುವಂತ ಮಸಾಲೆಗಳು, ಅದ್ರ ಮೇಲೆ ಹಾಕಿರುವಂತ ಕರಿ ಎಳ್ಳು ಅಂಡ್ ಸ್ಪೈಸಸ್ ಏನಿದೆಲ್ಲ ಒಳ್ಳೆ ಫ್ಲೇವರ್ ಅನ್ನ ಕೊಡ್ತಾ ಇದೆ. ಅಂಡ್ ಈ ಮೊಸರು ಹುಳಿನೂ ಇಲ್ಲ, ಮೈಲ್ಡ್ ರೆಗ್ಯುಲರ್ ಆಗಿ ಚೆನ್ನಾಗಿದೆ. ಅಂದ್ರೆ ಇದ್ರ ಜೊತೆ ಜೋಳದ ವಡಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಸಾಯಿ ಸೊಗಡುನಲ್ಲಿ ಅಖಂಡ ಕರ್ನಾಟಕ ಫುಡ್ ಅನ್ನ ಸರ್ವ್ ಮಾಡ್ತಾರೆ. ಅಂದ್ರೆ ಇವರ ಕಾನ್ಸೆಪ್ಟೇ ಅಖಂಡ ಕರ್ನಾಟಕ ಆಹಾರ ಅಂತ. ಬಟ್ ಮೇನ್ ಕಾನ್ಸಂಟ್ರೇಷನ್ ಇರೋದು ಉತ್ತರ ಕರ್ನಾಟಕದ ಫುಡ್ ಬಗ್ಗೆ. ಬಟ್ ಇಲ್ಲಿ ಕೆಳಗಡೆ ಮೈಸೂರಿಂದ ಮೇಲ್ಗಡೆ ಬೀದರ್ ತನಕ ಕರ್ನಾಟಕದ ಏನೇನ್ ಪಾಪ್ಯುಲರ್ ಡಿಶಸ್ ಇದೆ ಎಲ್ಲ ಸಿಗುತ್ತೆ. ಸೊ ಈಗ ಸ್ಪೆಷಲ್ ತಾಲಿ ಬಂದಿದೆ. ಇದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಅಂಡ್ ಈ ತಾಲಿ ಸೀಸನಲ್ ತಾಲಿ, ಅಂದ್ರೆ ಈಗ ಸಮ್ಮರ್ ಸೀಸನ್, ಈ ಟೈಮ್ ನಲ್ಲಿ ಮಾತ್ರ ಸಿಗುತ್ತೆ. ಅನ್ಲಿಮಿಟೆಡ್ ತಾಲಿ ನೀವು ಕೇಳದಷ್ಟು ಬಡಿಸ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಇದಾದ್ಮೇಲೆ ವೈಟ್ ರೈಸು, ಸಾಂಬಾರ್, ರಸಂ ಎಲ್ಲ ಇದೆ. ಈ ಒಂದು ಮೆನು ಏನಿದೆ ಇದನ್ನ ನೀವು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ಜಾಸ್ತಿ ನೋಡಬಹುದು. ಇದನ್ನ ಫಸ್ಟ್ ಬೆಂಡೆಕಾಯಿ ಪಲ್ಯ, ಬೆಂಡಿ ಫ್ರೈ ಜೊತೆ ಟ್ರೈ ಮಾಡ್ತಾ ಇದೀನಿ. ಉತ್ತರ ಕರ್ನಾಟಕದ ಊಟ ಅಂದ್ರೆ ಅಲ್ಲಿ ಉಳ್ಳಾಗಡ್ಡಿ ಇರಲೇಬೇಕು. ಸೊ ಈ ತಾಲಿಪಟ್ನ ಉಳ್ಳಾಗಡ್ಡಿ ಜೊತೆಗೆ ಪಲ್ಯ ಹಚ್ಕೊಂಡು ತಿನ್ನೋ ಮಜಾನೇ ಬೇರೆ. ಈ ತಾಲಿಪಟ್ನ ಒಳಗಡೆ ತಟ್ಟಿ ಅದನ್ನ ಹಂಚ್ ಮೇಲೆ ಹಾಕಿ ರೋಸ್ಟ್ ಮಾಡಿ ಅದ್ರ ಮೇಲೆ ಇವ್ರದೇ ಆದಂತ ಒಂದು ಇನ್ ಹೌಸ್ ಪುಡಿ ಹಾಕಿ ಅದನ್ನ ತುಪ್ಪ ಹಾಕಿ ಅದನ್ನ ಸರ್ವ್ ಮಾಡ್ತಾರೆ. ಪೂರಿ ವಿತ್ ಮ್ಯಾಂಗೋ ಸೀಕರ್ಣಿ ಜೊತೆ ಟ್ರೈ ಮಾಡ್ತೀನಿ. ಈಗಂತೂ ಮಾವಿನ ಹಣ್ಣಿನ ಸೀಸನ್ನು. ಪೂರಿ ಆ್ಯಂಡ್ ಈ ಮಾವಿನ ಹಣ್ಣು ಸೀಕರ್ಣಿ ಏನಿದೆಯಲ್ಲ ಅದ್ಭುತವಾಗಿದೆ. ನಿಮಗೆ ಇಲ್ಲಿ ಮ್ಯಾಂಗೋ ಚಿಕ್ಕ ಪೀಸಸ್ಗಳನ್ನು ನೋಡ್ಬೋದು. ಜೋಳದ ರೊಟ್ಟಿ ಜೊತೆಗೆ ಜುಣ್ಕ. ಉತ್ತರ ಕರ್ನಾಟಕದ ಕಡೆ ಹೋದರೆ ಜುಣ್ಕ ಇಸ್ ವೆರಿ ಕಾಮನ್. ಈ ಮೆನುವಲ್ಲಿ ಏನೇ ತಿಂತಾ ಇದ್ರು ಅದರ ಆ್ಯಕ್ಚುಯಲ್ ಒಥೆಂಟಿಕ್ ಫ್ಲೇವರ್ಸ್ ಏನಿದೆಯಲ್ಲ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಒಂದು ಒಳ್ಳೆ ಹೆಲ್ದಿ ಮೀಲ್ ಆದಮೇಲೆ ಲಾಸ್ಟ್ ಐಟಮ್ಗೆ ಬಂದಿದ್ದೀನಿ. ದಟ್ ಈಸ್ ಮ್ಯಾಂಗೋ ಮಸ್ತಾನಿ. ಮಾವಿನ ಹಣ್ಣಿನ ಸೀಸನ್ನು, ಮ್ಯಾಂಗೋ ಸೀಸನ್ನು, ಮ್ಯಾಂಗೋ ಮಸ್ತಾನಿ ಇಲ್ಲಿ ಒನ್ ಆಫ್ ದಿ ಸ್ಟಾರ್ ಡಿಶ್ ಅಂತ ಕೇಳ್ಪಟ್ಟೆ. ಸೊ ಅದನ್ನ ಟೇಸ್ಟ್ ಮಾಡ್ತಾ ಇದೀನಿ. ಮ್ಯಾಂಗೋ ಮಿಲ್ಕ್ ಶೇಕು, ಅದ್ರ ಮೇಲೆ ಒಂದು ಸ್ಕೂಪ್ ಮ್ಯಾಂಗೋ ಐಸ್ ಕ್ರೀಮ್ ಹಾಕಿ ಡ್ರೈ ಫ್ರೂಟ್ ಹಾಕಿ ಸರ್ವ್ ಮಾಡಿದ್ದಾರೆ. ಗೋಸ್ಕರ ನಮ್ಮ ಕ್ಯಾಮ್ರಾ ಫುಲ್ ಝೂಮ್ ಮಾಡಿ ಮ್ಯಾಂಗೋ ಮಸ್ತಾನಿ ಹೆಂಗಿದೆ ನಿಮ್ಮ ಬಾಯಲ್ಲಿ ನೀರು ಊರಿಸ್ಬೇಕು ಆ ರೀತಿ ಶೂಟ್ ಮಾಡ್ತಾ ಇದೀವಿ ನೋಡಿ.
ಬಂತ ನೀರು? ಈಗ ನನ್ನ ಬಾಯಲ್ಲಿ ನೀರು ಉರ್ತಾ ಇದೆ. ಅದ್ಭುತ, ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಮ್ಯಾಂಗೋ ಹಣ್ಣಿಂದ ಮಾಡಿರುವಂಥ ಮ್ಯಾಂಗೋ ಮಸ್ತಾನಿದು. ಸೊ ಈ ಮ್ಯಾಂಗೋ ಮಸ್ತಾನಿನ ಟೇಸ್ಟ್ ಮಾಡ್ತಾ ಇವತ್ತಿನ ಎಪಿಸೋಡನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿದ್ದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂಥ ಸಾಯಿ ಸೊಗಡು ಅನ್ನೋ ರೆಸ್ಟೋರೆಂಟನ್ನು. ಅಖಂಡ ಕರ್ನಾಟಕ ಆಹಾರವನ್ನು ಇಲ್ಲಿ ಸರ್ವ್ ಮಾಡ್ತಾರೆ. ಅಂದರೆ ಮೈಸೂರು ಟು ಬೀದರ್ ಎಲ್ಲ ಡಿಶಸ್ಗಳು ಇಲ್ಲಿ ಸಿಗುತ್ತೆ ನಿಮಗೆ. ಬಟ್ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಡಿಶಸ್ಗಳು ಸ್ಟಾರ್ ಡಿಶಸ್ ಅಂತಾನೆ ಹೇಳ್ಬೋದು. ಮುಂದಿನ ಎಪಿಸೋಡ್ನಲ್ಲಿ ಯಾವ ಜಾಗ ಏನು ತಿಂಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ತಿಳ್ಕೊಳ್ಳೋಕೆ ರೇಡಿಯೋ ಸಿಟಿ ಕನ್ನಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ, ನಮಸ್ಕಾರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.